ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಗುರುವಾರದ ವಿಡಿಯೋ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಬೆಳಗ್ಗೆನೇ ರಾಯರ ಪೂಜೆ ಮಾಡೋಣ ಇವತ್ತು ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಮನೆಯೆಲ್ಲ ಹೂವೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡುವ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಹಾಗೆ ಬೇರೆ ಹೂಗಳನ್ನೆಲ್ಲ ಮುಡಿಸ್ಬಿಟ್ಟು ಈ ರೀತಿ ರೆಡಿ ಮಾಡಿಕೊಂಡೆ. ರಾಯರ ಪೂಜೆ ನಾನು ಮಂತ್ರಾಲಯ ಹೋಗಿ ಬಂದಾಗಿಂದ ಮಾಡ್ತಾಯಿದ್ದೀನಿ. ಬಟ್ ಯಾವತ್ತೂ ವಿಡಿಯೋ ಹಾಕಿರಲಿಲ್ಲ. ಮಂತ್ರಾಲಯ ಹೋದಾಗ ಈ ಫೋಟೋ ತಗೊಂಡು ಮನೇಲಿ ಪೂಜೆ ಮಾಡ್ಕೋಬೋದು ಅಂತ ಯಾರು ಕೇಳಿಬಿಟ್ಟು ರಾಯರ ಫೋಟೋ ತಗೊಬಂದ್ವಿ. ಮತ್ತು ರಾಯರ ಫೋಟೋ ಮುಂದೆ ಗಂಧದ ಕಡ್ಡಿ ಹಚ್ಚಬಾರ್ದು, ದೀಪ ಹಚ್ಬೋದು, ಹಾಗೆ ಕರ್ಪೂರದಲ್ಲಿ ಪೂಜೆ ಮಾಡಬೇಕು ಅಂತ ಯಾರೋ ಹೇಳ್ತಾಯಿದ್ರು. ಹಾಗಾಗಿ ಗಂಧದ ಕಡ್ಡಿದಲ್ಲಿ ಪೂಜೆ ಏನು ಮಾಡ್ತಾಯಿಲ್ಲ, ದೀಪ ಹಚ್ಬಿಟ್ಟು ಕರ್ಪೂರದಲ್ಲಿ ಪೂಜೆ ಮಾಡ್ತೀನಿ. ಹಾಗೆ ನೈವೇದ್ಯಕ್ಕೆ ಒಂದು ಲೋಟ ಹಾಲಿಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ತೀನಿ ಅಷ್ಟೇ. ಟೋಟಲಿ ಈ ರೀತಿ ಸಿಂಪಲಾಗಿ ರಾಯರ ಪೂಜೆ ಮಾಡಿಕೊಂಡೆ. ರಾಯರಿದ್ದರೆ ಎನ್ನೋಣ, ರಾಯರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಹಾಗೆ ಮೊದಲು ಬಾರಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.